ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ವ್ಲಾಗ್ನ ಶುರು ಮಾಡಿದ್ದೀನಿ. ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬಂದು. ಸ್ವಲ್ಪ ಪೀಸಾಗಿರುತ್ತೆ ಈವ್ನಿಂಗ್ ಟೈಮ್. ಗಜಿಬಿಜಿ ಡಿಸ್ಟರ್ಬೆನ್ಸ್ ಥರ ಆ ಥರದ್ದೇನೂ ಇರೋಲ್ಲ, ತುಂಬ ಪೀಸ್ಫುಲ್ಲಾಗಿರುತ್ತೆ. ಏನೋ ಡಿಂಕೋ. ಸೊ ಇವತ್ತು ಕೂಡ ಒಂದು ಸ್ವಲ್ಪ ಬೆಳಗ್ಗೆ ಸ್ವಲ್ಪ ಸಿಮೆಂಟ್ ಎಲ್ಲ ಹಾಕಿದ್ರಲ್ಲ, ಒಂಥರ ಒಳಗಡೆ ಪುಲ್ ಮಾಡ್ದಂಗೆ ಆಗ್ತಾಯಿತ್ತು, ನೋವು ಒಂದು ಸ್ವಲ್ಪ ಹಂಗೆ ಇದೆ. ಅದಕ್ಕೆ ಸ್ವಲ್ಪ ಫೇಸ್ ಡಲ್ಲು ಇದೆ, ಹಂಗೆ ಸ್ವಲ್ಪ ಸಾಫ್ಟ್ ಫುಡ್ಡೇ ತಿಂತಾಯಿದ್ದೀನಿ. ಇವತ್ತು ಇಡ್ಲಿ ಮಾಡಿದ್ದೆ ಬೆಳಗ್ಗೆ, ಇಡ್ಲಿ ಚಟ್ನಿ ರೈಸು ಈ ಥರದ್ದೇ ತಿಂತಾಯಿದ್ದೀನಿ. ಚಪಾತಿ ರೊಟ್ಟಿ ಆ ಥರದ್ದೇನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಇನ್ನೊಂದು ಡಾಕ್ಟರ್ ಇವತ್ತೇ ತಿನ್ಬೋದು ಅಂತ ಹೇಳಿದ್ರು, ಬಟ್ ನಾನೇ ಬೇಡ, ಒಂದಿನ ಅಟ್ಲೀಸ್ಟ್ 24 hours ಆಗಲಿ ಹಾರ್ಡ್ ಫುಡ್ ತಿನ್ನೋದು ಬೇಡ ಅಂತ ಅಂದ್ಕೊಂಡೆ. ಸೊ ಐಬ್ರೋಸ್ ಮಾಡಿಸ್ಕೊಂಡು ಬರೋಣ ಅಂತ. ಐಬ್ರೋಸ್ ಇಲ್ಲ ನೋಡಿ, ಶೇಪ್ ಹೊರಟೋಗಿದೆ. ಸೊ ಮಂತ್ಲಿ ಒನ್ಸ್ ಐಬ್ರೋ ಮಾಡಿಸ್ಲೇಬೇಕು, ಇಲ್ಲ ಮುಖ ಶೇಪೇ ಅಂದರೆ ಮುಖನೇ ಚೆನ್ನಾಗಿ ಕಾಣಲ್ಲ. ಏನದು ಥೂ ಬಿಡು ಹೋಗ್ಲಿ. ಸೊ ಹಾಗಾಗಿ ಹೋಗಬೇಕು ಐಬ್ರೋಸ್ಗೆ. ಈಗ ಅವಕ್ಯಾಡೋ ಗಿಡ ನೋಡಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಇಲ್ಲಿ, ಬಟ್ ಇನ್ನೂ ಕಾಯಿ ಹಣ್ಣು ಆ ಥರದ್ದೆಲ್ಲ ಏನೂ ಆಗಿಲ್ಲ, ಕಾಣಿಸ್ತಾನೂ ಇಲ್ಲ. ಬಟ್ ನೋಡಿ ಎಷ್ಟು ಉದ್ದ ಬೆಳೆದಿದೆ ಇದು. ಸೊ ನಮ್ಮ ಲಾನಲ್ಲಿ ಈ ಥರ ಹುಲ್ ಮೇಲೆ ನಡೆಯೋದಿದೆಯಲ್ಲ, ಸೊ ಒಳ್ಳೆ ಸರ್ಕ್ಯುಲೇಷನ್ ಆಗುತ್ತೆ ಕಾಲಿಗೆ, ಏನೋ ಒಂಥರ ರಿಲೀಫ್ ಸಿಗುತ್ತೆ ಈ ಥರ ಬರೀ ಕಾಲಲ್ಲಿ ನಡೆದಾಗ. ಒಳ್ಳೆ ಮೈಂಡ್ ರಿಲೀಫು, ಗ್ರೀನರಿ ನೋಡ್ದಂಗೆ ಆಗುತ್ತೆ. ಪ್ಲಸ್ ನಮ್ಮ ಕಾಲಿಗೂ ಏನೋ ಒಂಥರ ವಾಕ್ ಮಾಡಿದ್ರೆ, ನಾನು ಇಲ್ಲೇ ಜಾಸ್ತಿ ವಾಕ್ ಮಾಡೋದು, ಏನೋ ಒಂಥರ ಮಸಾಜ್ ಕೊಟ್ಟಂಗೆ ಆಗುತ್ತೆ ಕಾಲಿಗೆ ಹುಲ್ ಮೇಲೆ ಈ ಥರ ನಡೆದಾಗ. ಆ್ಯಂಡ್ ಇನ್ನೊಂದೇನೆಂದರೆ ಟೈಟಲಲ್ಲಿ ನೀವು ನೋಡಿರ್ಬೋದು, ಸೊ ಚಾಲೆಂಜ್ನ ತೊಗೊಂಡಿದ್ದೀನಿ ಅಂದರೆ ವೀಡಿಯೋಸ್ ಮಾಡೋದ್ರಲ್ಲಿ. ಸೊ ಏನೇನು ಚಾಲೆಂಜಸ್ ಅಂದರೆ ನೀವು ಅದಕ್ಕೆ ಹೇಳಿ ಓಕೆನಾ ನಾನು ಮಾಡಲಾ ಬೇಡವಾ ಅಂತ. ಸೊ ಒಂದು 3 ಥರದ್ದು ಯೋಚನೆ ಮಾಡಿದ್ದೀನಿ, 2 ಫುಲ್ ಕಂಪ್ಲೀಟಾಗಿ ಯೋಚನೆ ಮಾಡಿದ್ದೀನಿ. ಇನ್ನೊಂದು ಚಾಲೆಂಜು ಸ್ಟಿಲ್ ಪ್ರೋಗ್ರೆಸ್ಸು, ಅರ್ಧಂಬರ್ಧ ಆಗಿದೆ. ಸೊ ನೀವು ಹೇಳಿ ಆ ಚಾಲೆಂಜ್ ನಾನು ಮಾಡಬೇಕಾ ಬೇಡವಾ, ಆ ಥರ ವೀಡಿಯೋಸ್ ಮಾಡಬೇಕಾ ಬೇಡವಾ ಅಂತ. ಸೊ ಇದುವರೆಗೂ ಮಾಡಿಲ್ಲ ಆ ಥರದ್ದು. 100 days ನನ್ನ ಪೂರ್ತಿ ರೊಟೀನ್ ಚಾಲೆಂಜು, ಬೆಳಗ್ಗೆ ಮತ್ತು ಈವ್ನಿಂಗ್ ಬಂದಮೇಲೆ ನೈಟ್ ರೊಟೀನು ನನ್ನ ಹೆಂಗಿರುತ್ತೆ ಪ್ರತಿದಿನ ಅಂತ 100 days ಒಂದು ವೀಡಿಯೋ ಚಾಲೆಂಜು. ಪ್ರತಿದಿನ ಅದು ಡೇ 1 ಡೇ 2 ಡೇ 3 ಈ ಥರ ಬರುತ್ತೆ. ಸೊ ಅದೊಂದು ಚಾಲೆಂಜ್ ಐಡಿಯಾ. ಇನ್ನೊಂದು ಚಾಲೆಂಜ್ ಸೆಕೆಂಡ್ ಚಾಲೆಂಜ್ ಬಂದುಬಿಟ್ಟು ರೆಸಿಪಿ ಚಾಲೆಂಜು. ಸೊ ರೆಸಿಪೀಸ್ ಚಾಲೆಂಜ್ ಅಂದರೆ, ಸೊ ಅದು ಕೂಡ 100 days ರೆಸಿಪಿ ಚಾಲೆಂಜು. ಡೇ 1 ಈ ರೆಸಿಪಿ, ಡೇ 2 ಇನ್ನೊಂದು ರೆಸಿಪಿ, ಆ ಥರ ಚಾಲೆಂಜಸ್ಸು. ಸೊ ಈ ಥರ ಮಾಡಬೇಕು ಅಂದ್ಕೊಂಡಿದ್ದೀನಿ. ಡೇ 3rd ಚಾಲೆಂಜ್ ಬಂದುಬಿಟ್ಟು ವಾಟ್ ಐ ಈಟ್ ಇನ್ ಅ ಡೇ, ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡೋಣ ಅಂತ. ಅದೇ ಸ್ವಲ್ಪ ಪ್ರೋಗ್ರೆಸ್ಸಲ್ಲಿದೆ ಡೇ 3rd ಚಾಲೆಂಜ್ದು. ವಾಟ್ ಐ ಈಟ್ ಇನ್ ಅ ಡೇ ಅದು ಕೂಡ 100 days ಮಾಡೋಣ ಅಂತ. 100 days 100 ವೀಡಿಯೋಸ್ ಈ ಥರ ಏನೇನು ತಿಂತೀನಿ ಫಸ್ಟ್ ವೀಡಿಯೋದಲ್ಲಿ, ಸೆಕೆಂಡ್ ವೀಡಿಯೋದಲ್ಲಿ ಏನೇನೆಲ್ಲ ತಿಂತೀನಿ, ವಾಟ್ ಐ ಈಟ್ ಇನ್ ಅ ಡೇ ಅನ್ನೋ ಥರ. ಅದೇ ಥರ ರೆಸಿಪೀಸು 100 days ರೆಸಿಪೀಸ್ ಚಾಲೆಂಜು ಮತ್ತು 100 days ನನ್ನ ಕಂಪ್ಲೀಟ್ ರೊಟೀನ್ ಚಾಲೆಂಜ್ ಮಾಡೋಣ ಅಂತ. ಸೊ ಹೇಳಿ ಈ ಥರ ವೀಡಿಯೋಸ್ ಮಾಡಲಾ ಬೇಡವಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಓಕೆನಾ? ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತಾ ಇರಿ, ನಾನು ಹೋಗಿ ಐಬ್ರೋಸ್ ಮಾಡ್ಕೊಂಡು ಬರ್ತೀನಿ. ಮಾಡಿ ಅಂದರೆ ಮಾಡಿ, ಇಷ್ಟ ಇಲ್ಲ ಅಂದರೆ ಬೇಡ ಅನ್ನಿ. ಓಕೆನಾ? ಎಸ್ ಆರ್ ನೋ. ಅಶಿಕಾ ನೋಡಿ 2 ಜುಟ್ಟು ತೋರಿಸು, ನಿಂದು 2 ಜುಟ್ಟು ಎಷ್ಟು ಚೆನ್ನಾಗಿದೆ. ತೋರಿಸು, ನಿನ್ನ ಸರಿಯಾಗಿ ತೋರಿಸು, ಹಂಗಲ್ಲ ಮುಖ ಎತ್ತು. ನಮಸ್ಕಾರ ಅಂತ ಹೇಳು, ನಮಸ್ಕಾರ ಮಾಡು. ಏಯ್ ನೀನು ಬ್ಯಾಡ್ ಗರ್ಲ ಗುಡ್ ಗರ್ಲ? ಸರಿ ನಮಸ್ಕಾರ ಮಾಡು, ಹೇಳು ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಹೊಡಿತಾರ? ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಹೇಳು ಕೊಡ್ತೀನಿ. ನಮಸ್ಕಾರ ಮಾಡಿ ಹೊಡಿಯೋದಾ ಎಲ್ಲರಿಗೂ? ಓಕೆ, ಕಮೆಂಟ್ ಮಾಡಿ, ನಾನು ಐಬ್ರೋಸ್ ಮಾಡಿಸ್ಕೊಂಡು ಬರ್ತೀನಿ. ಸೊ ಡಿನ್ನರ್ ಸ್ಟಾರ್ಟ್ ಮಾಡ್ಕೋಬೇಕು ಇವತ್ತು. ಫ್ರೆಂಡ್ಸ್ ಬಂದೆ. ಈ ವಾರ ಅಂತೂ ಫುಲ್ ಹಾಸ್ಪಿಟಲ್ ಅಂತಲೇ ತಿರುಗಿದ್ದಾಯಿತು. ಸೊ ನೆನ್ನೆ ನಂದು ಹಲ್ಲಿತ್ತು, ಮೊನ್ನೆ ಅವನಿಗೇನೋ ಪ್ರಕುಲ್ ಹೊಟ್ಟೆನೋ ಅಂತ ಇತ್ತು, ಅದು ಕರ್ಕೊಂಡು ಹೋಗಿದ್ದಾಯಿತು. ಅಪ್ಪ ಇವತ್ತು ಡಿಂಕುಗೆ ಇಯರಲ್ಲಿ ಮತ್ತು ಮೆಗೆಟ್ಸ್ ಅಂದ್ಕೊಂಡ್ಬಿಟ್ಟಿದ್ದೆ, ಕೆರ್ಕೊಂಡು ಗಾಯ ಮಾಡಿಕೊಂಡು ರಕ್ತ ಬರ್ತಿತ್ತು. ಫುಲ್ ಟೆನ್ಷನ್ ಆಗೋಯಿತು, ಮತ್ತು ನನಗೆ ಮೆಗೆಟ್ಸ್ ಆಗೋಯ್ತಾ ಏನಪ್ಪ ಅಂತ. ಸೊ ನನ್ನ ಪುಣ್ಯಕ್ಕೆ ಮೆಗೆಟ್ಸ್ ಇಲ್ಲ.
ಇನ್ನೊಂದು ಸ್ವಲ್ಪ ಹೊತ್ತು ಹಂಗೆ ಬಿಟ್ಟಿದ್ರು ಆ ಬ್ಲಡ್ಡಿಗೆ ನೊಣ ಬಂದು ಸೇರ್ಕೊಂಡು ಮೊಟ್ಟೆ ಇಟ್ಟು ಮೆಗೆಟ್ಸ್ ಮಾಡಿ ಹೋಗ್ಬಿಡೋದು. ಬಟ್ ಬೇಗ ತೋರಿಸಿದ್ದೀನಿ, ಸ್ಪ್ರೇ ಎಲ್ಲ ಮಾಡಿ ಆಯಿಂಟ್ಮೆಂಟ್ ಎಲ್ಲ ಹಚ್ಚಿದ್ದಾರೆ, ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಮತ್ತು ಸ್ಪ್ರೇ ಆಯಿಂಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ, ಹಚ್ಚಬೇಕು. ಸೊ ನಾಳೆ ಗ್ರೂಮಿಂಗ್ ಮಾಡಿಸ್ಬೇಕು, ಅವರೇ ಬಂದು ಕರ್ಕೊಂಡು ಹೋಗ್ತಾರೆ. ಒಬ್ಬರು ಗೊತ್ತಿರೋರು ಇದ್ದಾರೆ, ಸೊ ಅವ್ರಿಗೆ ಬಂದು ಕರ್ಕೊಂಡು ಹೋಗ್ತಾರೆ. ಅವರೇ ಬಂದು ಕರ್ಕೊಂಡೋಗಿ ಅವರೇ ಡ್ರಾಪ್ ಮಾಡ್ತಾರೆ. ಎಕ್ಸ್ಟ್ರಾ ಒಂದಿಷ್ಟು 100 ರೂಪಾಯಿ 150 ರೂಪಾಯಿ ಕೊಟ್ಟರೆ ಕರ್ಕೊಂಡು ಹೋಗ್ತಾರೆ. ನಂಗೆ ಆಫೀಸ್ ಇರುತ್ತಲ್ಲ, ಹಾಗಾಗಿ ಮೊದಲೆಲ್ಲ ನಾನೇ ಕರ್ಕೊಂಡು ಹೋಗ್ತಾಯಿದ್ದೆ. ಬಟ್ ಇವಾಗ ಆಫೀಸ್ ಇರುತ್ತೆ, ಸಂಡೇಸ್ ಅವ್ರು ಗ್ರೂಮಿಂಗ್ ಮಾಡಲ್ಲ. ಸೊ ಹಂಗಾಗಿ ಅವರೇ ಕರ್ಕೊಂಡು ಹೋಗ್ತಾರೆ, ದುಡ್ಡು ಕೊಡ್ತೀನಿ ಎಕ್ಸ್ಟ್ರಾ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್, ಫುಲ್ ಸುಸ್ತು ಈ ವಾರ ಎಲ್ಲ ಬರೀ ಇದೇ ತಿರುಗಿದಾಗೋಯ್ತು ಹಾಸ್ಪಿಟ್ಲಿಗೇನೆ. ಬ್ಯಾಕ್ ಟು ಬ್ಯಾಕ್ ಬರೀ ಇದೇ ಬಂದುಬಿಡುತ್ತೆ ಎಲ್ಲ, ಒಬ್ರಿಗಾದ್ಮೇಲೆ ಒಬ್ಬರು ಬಂದರೆ ಎಲ್ಲ ಒಂದೇ ಸತಿನೇ ಹಿಂಗೆ ಬಂದುಬಿಡುತ್ತೆ. ಈ ಥರ ಆಗ್ಬಿಡುತ್ತೆ ಒಂದೊಂದು ಸಲ. ಆ್ಯಂಡ್ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಅಂದರೆ ಇದೊಂಥರ ರಿಮೈಂಡರ್ ಥರ ನಿಮಗೆ, ಆಲ್ಬೆಂಡಜೋಲ್. ಸೊ ಡಿವಾರ್ಮಿಂಗ್ ಡೇ ಫೆಬ್ರವರಿ 10th ಡಿವಾರ್ಮಿಂಗ್ ಡೇ. ಸೊ ಹಂಗಾಗಿ ನಾನು ಫೆಬ್ರವರಿ ಮಂತಲ್ಲೇ ಹಾಕೋದು ಇಬ್ಬರಿಗೂ. ಏನಕ್ಕಾದರೆ ಅದು ನೆನಪಿರುತ್ತೆ. ಏನಕ್ಕೆ ಫೆಬ್ರವರಿ 10th ಹಾಕ್ಬೇಕಾ, ಬೇರೆ ದಿನ ಹಾಕಬಾರ್ದ ಅಂತ ಆ ಥರದ್ದೇನಿಲ್ಲ. ಸೊ ನಮಗೊಂದು ರಿಮೈಂಡರ್ ಥರ ಇರುತ್ತೆ. ಸೊ ಫೆಬ್ರವರಿ 10th ನಮಗೆ ಡೇಟ್ ನೆನಪಿರುತ್ತೆ, ಇಲ್ಲಪ್ಪ ಇವತ್ತು ಈ ಮಂತಲ್ಲಿ ನಾವು ವಾಮ್ಸ್ದು ಸಿರಪ್ ಹಾಕಬೇಕು, ಇಲ್ಲ ವಾಮ್ಸ್ ಟ್ಯಾಬ್ಲೆಟ್ ಹಾಕಬೇಕು ಅಂತ ಇರುತ್ತೆ. ಫೆಬ್ರವರಿಲಿ ಹಾಕಿದ್ರೆ ಮತ್ತು ಆಗಸ್ಟಲ್ಲಿ ಹಾಕಬೇಕು, 6 months ಒನ್ಸು. ಸೊ ನಾನು ಡಾಕ್ಟ್ರ್ ಯಾವಾಗಲೂ ಸಜೆಸ್ಟ್ ಮಾಡೋದು ನಮಗೆ ಆಲ್ಬೆಂಡಜೋಲ್. ಇದು ಓವರ್ 2 years ಆಫ್ ಏಜ್ 10 ml ಆ್ಯಸ್ ಸಿಂಗಲ್ ಡೋಸು. ಚಿಲ್ಡ್ರನ್ 1 to 2 years 5 ml ಅಂತ ಇದೆ. ಲಶಿಕೂ ಕೂಡ 5 ml ಇವತ್ತು ಹಾಕಿದ್ರೆ ನೆಕ್ಸ್ಟ್ ವೀಕ್ ಮತ್ತೆ 5 ml ಹಾಕಿ ಅಂತ ಹೇಳಿದ್ದಾರೆ. ಇನ್ನು ಪ್ರಕುಲ್ಗೆ ಫುಲ್ ಬಾಟಲ್ಲು ಕೊಡಬೇಕು ಅಂತ ಹೇಳಿದ್ದಾರೆ. ಇದು ಆಲ್ಬೆಂಡಜೋಲ್ ವಾಮ್ಸ್ದು ಸಿರಪ್ ಇಲ್ಲ ವಾಮ್ಸ್ ಟ್ಯಾಬ್ಲೆಟ್ ಕೊಡಿ ಅಂದರೆ ನಿಮಗೆ ಆರಾಮಾಗಿ ಕೊಡ್ತಾರೆ ಮೆಡಿಕಲ್ ಶಾಪಲ್ಲಿ. ನಾನು ಯಾವಾಗಲೂ ಇದೇ ಯೂಸ್ ಮಾಡ್ತೀವಿ 10 ml. ಸೊ ಒಂಥರ ರಿಮೈಂಡರ್. ಇವಾಗ ಫೆಬ್ರವರಿ 10th ನಾನು ಹಾಕೋಕ್ಕಾಗಲಿಲ್ಲ, ಸೊ ಇವತ್ತು 20th ಇವತ್ತು ಹಾಕಿದ್ದೀನಿ. ಇನ್ನೇನು 10 days ವೇರಿ ಅಷ್ಟೇ. ಸೊ ನೆಕ್ಸ್ಟ್ ಇಯರಿಂದ ಫೆಬ್ರವರಿ 10th ಮತ್ತು 6 months August 10th ಇವೆರಡೂ ನೆನಪಿಟ್ಕೊಂಡ್ರೆ ನಮಗೊಂಥರ ರಿಮೈಂಡರ್ ಒಂಥರ. ಹಾಗಾಗಿ ನಿಮಗೂ ಹೇಳಿದೆ, ನೀವು ಯಾರಾದರೂ ಮರ್ತಿರ್ತೀರ ನಿಮ್ಮ ಮಕ್ಕಳಿಗೆ ಹಾಕೋದು, ಡಿವಾರ್ಮಿಂಗ್ ಎಲ್ಲ ಮಾಡಿಸೋದು ಮರ್ತಿರ್ತೀರ. ಹಾಗಾಗಿ ನಿಮಗೂ ಹೇಳಿದೆ, ಹೆಲ್ಪ್ ಆಗಲಿ ಅಂತ. ಸೊ ಕಮೆಂಟ್ಸ್ ಮಾಡಿ 100 days ಚಾಲೆಂಜ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಹೇಳಿ, ಮಾಡಲಾ ಬೇಡ ಅಂತ. ಆ್ಯಂಡ್ ಫುಲ್ ಟಯರ್ಡ್ ಆಗೋಗಿದೆ ನನಗಂತೂ. 1.5 hour ಅಲ್ಲೇ ಆಗೋಯಿತು ಕ್ಲಿನಿಕಲ್ಲೇ. ಡಿಂಕೋದು ಅವ್ನು ಬಾಯಿ ಕಟ್ಟಾಕಿ, ಕಾಲು ಕೈ ಕಟ್ಟಾಕಿ, ಪಾಪ ಈ ಕಿವಿ ಹತ್ರ ಎಲ್ಲ ಹೇರ್ಸ್ ಎಲ್ಲ ಸ್ವಲ್ಪ ಟ್ರಿಮ್ ಮಾಡಿಬಿಟ್ಟು ಆಮೇಲೆ ಟ್ರೀಟ್ಮೆಂಟ್ ಕೊಡ್ತಾರೆ. ಅವ್ನು ಕಟ್ಟಾಕಿ ಮಾಡ್ತಾರಲ್ಲ ಟ್ರೀಟ್ಮೆಂಟ್, ಅದೇ ನೋಡೋಕ್ಕಾಗಲ್ಲ. ಹತ್ತಿ ಎಲ್ಲ ಇಟ್ಟು ಸಿಸರ್ ಮೂಲಕ ಎಲ್ಲ ಹತ್ತಿಯಿಂದ ಕ್ಲೀನ್ ಮಾಡಿ ಸ್ಪ್ರೇ ಮಾಡಿ ಎಲ್ಲ ಮಾಡ್ತಾರೆ. ನನಗಂತೂ ನಿಜ ಸಾಕಾಗೋಗ್ಬಿಟ್ಟೈತೆ. ಅದು ವಯಸ್ಸಾಗ್ತಾ ಅವನಿಗೆ ಡಾಗ್ಸ್ಗೆ ಸೆನ್ಸಿಟಿವ್ ಸ್ಕಿನ್ ಆಗುತ್ತೆ. ಒಂಚೂರು ಹಿಂಗೆ ಕೆರ್ಕೊಂಡ್ರೂ ಗಾಯ ಆಗುತ್ತೆ, ಒಂಚೂರು ಏನೇ ಆದ್ರೂ ಗಾಯ ಆಗಿಬಿಡುತ್ತೆ. ಆ ಥರ ಗಾಯ ಆಗಿ ನೊಣಕ್ಕೆ ಏನಾದರೂ ಸ್ಮೆಲ್ ಬಂದರೆ ತಕ್ಷಣ ಹೋಗಿ ಕೂತು ಮೆಗೆಟ್ಸ್ ಆಗಿಬಿಡುತ್ತೆ ಮೊಟ್ಟೆ ಇಟ್ಟು. ಅದನ್ನು ನಾವು ಕಾಪಾಡ್ಕೋಬೇಕು. ಇವತ್ತೆಲ್ಲ ನಾನು ಬಿಟ್ಟಿದ್ದಿದ್ರೆ ಬ್ಲಡ್ಡಿಗೆ ರಾತ್ರಿ ಎಲ್ಲ ನೊಣಗಳು ಹೋಗಿ ಕೂತ್ಕೊಂಡು ಮೊಟ್ಟೆ ಹಾಕ್ಬಿಡು, ನಾಳೆ ಎಲ್ಲ ಇನ್ನೂ ನೋಡೋಕ್ಕಾಗ್ತಿಲ್ಲ, ಸಿವಿಯರ್ ಆಗೋಗೋದು. ಮೆಗೆಟ್ಸ್ ಆದರೆ ಸಿವಿಯರ್ ಆಗುತ್ತೆ. ಬಟ್ ಏನಂದರೆ ಮೊದಲೇ ತೋರಿಸಿದ್ದೀನಿ. ಆ್ಯಂಡ್ ಸ್ಪ್ರೇ ಆಯಿಂಟ್ಮೆಂಟ್ ಎಲ್ಲ ಹಚ್ಚಿದ್ದಾರೆ, ಆ ವಾಸನೆಗೆಲ್ಲ ಬರಲ್ಲ. ಸೊ ನಾನು ಇವಾಗ ಮಲ್ಕೋತೀನಿ ಫ್ರೆಂಡ್ಸ್. ನಾಳೆ ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಒಪಿನಿಯನ್ 100 days ಚಾಲೆಂಜ್ ವೀಡಿಯೋಸ್ದು ಹೇಗೆ ಅಂತ, ಓಕೆನಾ? ನಮ್ಮ ಲಶಿಕಾ ನೋಡಿ ಏನೋ ಡ್ರಾಯಿಂಗ್ ಮಾಡ್ತಿದ್ದಾಳೆ. ಲಶಿಕಾ ಏನು ಡ್ರಾಯಿಂಗ್ ಮಾಡ್ತಾ ಇದೆಯಾ? ಲಶಿಕಾ ಲಶಿಕಾ ಏನು ಡ್ರಾಯಿಂಗ್ ಮಾಡ್ತಾ ಇದೆಯಾ? ಆ್ಯಂಡ್ ಐಬ್ರೋಸ್ ಕೂಡ ಮಾಡಿಸ್ಕೊಂಡು ಬಂದೆ ನಾನು. ಈಗ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಅಲ್ಲ. ಗುಡ್ ನೈಟ್ ಹೇಳಿ ಎಲ್ಲರಿಗೂ. ಶ್ಲೋಕ ಹೇಳ್ತೀಯ ಒಂದು? ಯಾವುದಾದ್ರು ಒಂದು ಶ್ಲೋಕ ಹೇಳು. ಹೇಳು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ನಮಃ ಗುರುಶ್ವರ ಮಹೇಶ್ವರ ಪರವ. ಹೇಳು ಫಸ್ಟಿಂದ ಹೇಳು. ಗುರು ಬ್ರಹ್ಮ ವಿಷ್ಣು ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ
ಗುರುದೇವ ನಮಃ. ನಮಸ್ಕಾರ ಮಾಡೆಲ್ಲರೂ. ಎಲ್ಲರಿಗೂ ನಮಸ್ಕಾರ. ಗುಡ್ ನೈಟ್. ಗುಡ್ ನೈಟ್. ಬೇಗ ಮಲ್ಕೊಳ್ಳಿ. ಬೇಗ ಮಲ್ಕೊಳ್ಳಿ. ಬೇಗ ಊಟ ಮಾಡಿ. ಬೇಗ ಊಟ ಮಾಡಿ. ಬೇಗ ಊಟ ಮಾಡಿ. ಬೇಗ ಊಟ ಮಾಡಿ. ಬೇಗ ಮಲ್ಕೊಳ್ಳಿ. ಬೇಗ ಮಲ್ಕೊಳ್ಳಿ. ಹ್ಯಾಪಿ ಆಗಿರಿ. ಹ್ಯಾಪಿ ಆಗಲಿ. ಲೈಕ್ ಮಾಡಿ. ಲೈಕ್ ಮಾಡಿ. ಶೇರ್ ಮಾಡಿ. ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಯನ ವ್ಲಾಗ್ಸ್ ಚಾನಲ್. ನಯನ ವ್ಲಾಗ್ಸ್ ಚಾನಲ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಬಾಯ್ ಬಾಯ್. ಬಾಯ್ ಬಾಯ್. ಗುಡ್ ನೈಟ್ ಹೇಳು. ಗುಡ್ ನೈಟ್. ಗುಡ್ ನೈಟ್ ಅನು. ಗುಡ್ ನೈಟ್. ಗುಡ್ ನೈಟ್ ಫ್ರೆಂಡ್ಸ್ ಅನು. ಗುಡ್ ನೈಟ್ ಫ್ರೆಂಡ್ಸ್. ಬಾಯ್ ಬಾಯ್. ಬಾಯ್ ಬಾಯ್. ಕಿಸಿ ಕೊಡು. ಎಷ್ಟು ಕೊಡ್ತೀಯ ಕಿಸಿ ಎಲ್ಲರಿಗೂ? ಎಷ್ಟು ಕೊಡ್ತೀಯ? 1 2 3 1 2 3 4 ಅಷ್ಟು ಕೊಡ್ತೀಯಾ? 5 6. ಲಶಿಕಾ ಎಲ್ಲರಿಗೂ ಫ್ಲೈಯಿಂಗ್ ಕಿಸ್ ಕೊಡ್ತಿದ್ದಾಳೆ. ಕ್ಯಾಚ್ ಮಾಡ್ಕೊಳ್ಳಿ ಎಲ್ಲ. ಕೊಡು. ಫ್ರೆಂಡ್ಸ್ ಗುಡ್ ಮಾರ್ನಿಂಗ್. ಸೊ ಇದು ಟ್ಯಾಬ್ಲೆಟ್ ಕರಗಿಸಿದ್ದೀನಿ ಡೆಂಗೂಗೆ ಹಾಕೋದಕ್ಕೆ, ಇಲ್ಲಾಂದರೆ ಲೇಟ್ ಆಗ್ತಾ ಮರ್ತೋಗ್ಬಿಡ್ತೀನಿ. ಸೊ ಈಗ ಕರಗಿಸಿಟ್ರೆ ನನಗೊಂದು ನೆನಪಿರುತ್ತೆ ಹಾಕಬೇಕು ಅಂತ. ಸೊ ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ರೈಸ್ ಇಟ್ಟಿದ್ದೀನಿ, ಬಿಸಿ ನೀರು ಕಾಯ್ತಿದೆ, ಹಾಲು ಕೂಡ ಕಾಯ್ತಿದೆ. ಸೊ 6:15ಗೆ ಎದ್ದೆ. 6:15ಗೆ ಎದ್ದು ಬಟ್ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅದೊಂದು ಸ್ಪ್ರೇ ಆಯಿಂಟ್ಮೆಂಟ್ ಕೂಡ ಹೊಡಿಬೇಕು. ಸೊ ಇವತ್ತು ಫ್ರೈಡೇ ಅಂದರೆ ಏನಾದರೂ ರೈಸ್ ಐಟಮೇ ಮಾಡೋದು, ಪುಳಿಯೋಗರೆ ಇಲ್ಲಾಂದರೆ ಚಿತ್ರಾನ್ನ ಆ ಥರ. ಸೊ ಚಿತ್ರಾನ್ನ ಮಾಡಿ ತುಂಬ ದಿನ ಆಯಿತು, ಹಂಗಾಗಿ ಚಿತ್ರಾನ್ನನೇ ಮಾಡ್ತಾಯಿದ್ದೀನಿ ಇವತ್ತು. ಇವತ್ತು ಕಲಶದ ವಾರ ಅಲ್ಲ, ಹಂಗಾಗಿ ಜಾಸ್ತಿ ರಿಸ್ಕೇನು ಇಟ್ಕೊಳ್ಳಲ್ಲ. ಬೇಗ ಕೆಲಸ ಮುಗಿದ್ರೆ ಅಮ್ಮ ಬೇಗ ಕಲಶ ಎಲ್ಲ ಇಟ್ಟು ವಾರದ ಪೂಜೆ ಮಾಡ್ತಾರೆ. ಹಾಗಾಗಿ ಬಂದ್ಲಾಗ್ಯ ನನ್ನ ಮಗಳು. ಬಾ ಕರೆಕ್ಟಾಗಿ ಈ ಟೈಮು ಅವಳು ಮ್ಯಾ ಅಂದ್ಕೊಂಡು ಬರ್ತಾಳೆ ಅವಳು. ಸೊ ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಚಿತ್ರಾನ್ನಕ್ಕೆಲ್ಲ ಆನಿಯನ್ಸು, ಹಸಿರು ಮೆಣಸಿನ್ಕಾಯಿ ಇದೆಲ್ಲ ಕಟ್ ಮಾಡ್ಕೋಬೇಕು. ಮಾಡಿಕೊಂಡು ಗೊಜ್ಜು ಮಾಡ್ಕೊಂಡ್ರೆ ಮುಗೀತು. ಒಂಚೂರು ಕರಗಬೇಕಿದು, ಇಲ್ಲಾಂದರೆ ನೆನಪಿರಲ್ಲ. ಅರ್ಜೆಂಟಲ್ಲಿ ಮತ್ತೆ ನಾನು ಹಾಕಿದೆ ಹಂಗೆ ಹೊರಟೋಗ್ತೀನಿ, ಮತ್ತು ಯಾರೂ ಹಾಕಲ್ಲ, ಹಾಗಾಗಿ ನಾನೇ ಹಾಕಬೇಕು. ಸೊ ಬನ್ನಿ. ಆ್ಯಂಡ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೋಡಿ, ಆ ಸ್ಪ್ರೇ ಮಾಡಿರೋದು ಮತ್ತು ಆಯಿಂಟ್ಮೆಂಟು ಈ ಕಿವಿಗೆ ಆಗಿರೋದು, ರೈಟ್ ಕಿವಿಗೆ. ಅವಾಗೆಲ್ಲ ಲೆಫ್ಟ್ ಕಿವಿಗೆ ಮೆಗೆಟ್ಸ್ ಆಗಿತ್ತು. ಇದು ಈಗ ಜಸ್ಟ್ ಗಾಯ ಮಾಡಿಕೊಂಡು ಕೆರ್ಕೊಂಡು ಬ್ಲಡ್ ಮಾಡ್ಕೊಂಡಿದೆ. ಸೊ ಹಂಗಾಗಿ ಆ ಸ್ಪ್ರೇ ಹೊಡೆದಿರೋದಕ್ಕೆ ಎಲ್ಲೋ ಸ್ಪ್ರೇ ಅದು ಹಂಗೆ ಇರೋದು ಯಾವಾಗಲೂ, ಅದಕ್ಕೆ ಆ ಕಲರು. ಒಂಥರ ಎಲ್ಲೋ ಗ್ರೂಮಿಂಗ್ ಕಳಿಸ್ತೀನಲ್ಲ, ಆಲ್ಮೋಸ್ಟ್ ಹೇರ್ಸ್ ಎಲ್ಲ ಕ್ಲೀನಾಗಿ ಆಗೋಗುತ್ತೆ. ಟ್ರಿಮ್ ಆಗ್ಬಿಡ್ತಾರೆ, ಕ್ಲೀನಾಗಿ ಟ್ರಿಮ್ ಆಗ್ತಾನೆ. ಆಗ ಸ್ವಲ್ಪ ಚೆನ್ನಾಗಿರುತ್ತೆ ನೋಡೋಕ್ಕೆ. ನೋಡಿ ಹೆಂಗೆ ಮಾಡ್ಕೊಂಡಿದ್ದಾನೆ, ಕೆರ್ಕೊಂಡು ಗಾಯ. ಬಂದೆ ಇವಾಗ. ಸೊ ಡೆಂಗೂಗಾಗಿರೋದು ಮೆಗೆಟ್ಸೆ, ಬಟ್ ಅರ್ಲಿ ಸ್ಟೇಜಲ್ಲಿದೆ. ಮೆಗೆಟ್ಸ್ ಆದ್ರೇ ಬ್ಲಡ್ ಬರೋದು. ಏನು ಅಂತ ಕೆಲವೊಂದು ಸತಿ ಇಯರು ಅಂದರೆ ಸ್ವಲ್ಪ ಏನಾದರೂ ಒಳಗಡೆ ಏನಾದರೂ ಗಲೀಜಾದಾಗ ಫ್ಲೈಸ್ ಹೋಗಿ ಕೂತ್ಕೊಳ್ಳುತ್ತೆ. ಇಲ್ಲಾಂದರೆ ಹೇರ್ಸ್ ಅದಕ್ಕೆ ಬೇರೆ ತುಂಬ ಬೆಳೆದಿತ್ತಲ್ಲ, ತುಂಬ ಹೇರ್ಸ್ ಇದ್ರೂ ನೊಣಕ್ಕೆ ಅದೊಂದು ಜಾಗ, ಅದಕ್ಕೊಂದು ಸ್ಪೇಸು ಎಕ್ಸ್ಲೇ ಮಾಡೋದಕ್ಕೆ ಹಿಂಗಾಗುತ್ತೆ. ಸೊ ಆಲ್ಮೋಸ್ಟ್ ಗ್ರೂಮಿಂಗಲ್ಲೇ ಹೇರ್ಸ್ ಅಷ್ಟೊಂದು ಬೆಳೆದಲ್ಲೇ ಇರೋ ಥರ ನೋಡ್ಕೋಬೇಕು. ಸೊ ಇವತ್ತು ಗ್ರೂಮಿಂಗ್ ಕರ್ಕೊಂಡು ಹೋಗಿದ್ರು, ಫುಲ್ಲು ಟ್ರಿಮ್ ಮಾಡಿಸ್ಬಿಟ್ಟೆ. ಕರ್ಕೊಂಡೋಗಿ ಮತ್ತು ಅವರೇ ಮನೆಗೆ ಬಿಟ್ಟರು. ಆವಾಗಲೇ ಇವತ್ತೇ ಗೊತ್ತಾಗಿತ್ತು ಮೆಗೆಟ್ಸ್ ಆಗಿದೆ ಅಂತ. ಮತ್ತೆ ಟ್ರೀಟ್ಮೆಂಟ್ ಕೊಟ್ಟು ಟ್ರಿಮ್ಮಿಂಗ್ ಎಲ್ಲ ಮಾಡಿದ್ದಾರೆ. ಮತ್ತು ಸಂಡೇ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಒಂದೊಂದು ಸಲ ಚೆಕ್ ಮಾಡಿ ಹುಳ ಹೋಗಿದಾವ ಅಂತ ಚೆಕ್ ಮಾಡಿ ಇನ್ನೊಂದು ಸಲ ಟ್ರೀಟ್ಮೆಂಟ್ ಕೊಡ್ತಾರೆ. ಇದಿಷ್ಟು ಡೆಂಗೂದ ಕತೆ. ಆ್ಯಂಡ್ ಸೊ ಟೈಟಲಲ್ಲಿ ನೀವು ನೋಡಿರ್ತೀರ. ಸೊ HPV ವ್ಯಾಕ್ಸಿನ್ ಅಂದರೆ ಸರ್ವಿಕಲ್ ಕ್ಯಾನ್ಸರು ಈಗ ತುಂಬ ಜನಕ್ಕೆ ಆಗ್ತಿದೆ.
ಸೊ ಹಾಗಾಗಿ ನನಗೆ ಇದ್ರ ಬಗ್ಗೆ ವಿಡಿಯೋ ಮಾಡಬೇಕು, ನಿಮಗೂ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಇತ್ತು. ಬಟ್ ನಾನು ಸರಿಯಾಗಿ ಇನ್ಫಾರ್ಮೇಷನ್ ತೊಗೊಳ್ದರೆ ನಾನು ಕೊಡೋಕ್ಕಾಗಲ್ಲ. ಅದಕ್ಕೆ ಸರಿಯಾಗಿರೋ ಒಂದು ಗೈನಕಾಲಜಿಸ್ಟ್ನ ಇಲ್ಲ ಡಾಕ್ಟರ್ನ ಕೇಳಬೇಕಾಗುತ್ತೆ. ಅದ್ರ ಜೊತೆಗೆ ನೀವು ಕೂಡ ಕೆಲವೊಂದು ಸಬ್ಸ್ಕ್ರೈಬರ್ಸ್, ಒಂದು 2-3 ಸಬ್ಸ್ಕ್ರೈಬರ್ಸ್ ಕೇಳಿದರೆ HPV ವ್ಯಾಕ್ಸಿನ್ ಬಗ್ಗೆ ನಮ್ಗೆ ಇನ್ಫಾರ್ಮೇಷನ್ ಕೊಡಿ ಅಕ್ಕ, ನಮ್ಗೆ ಸ್ವಲ್ಪ ತುಂಬ ಜನಕ್ಕೆ ಯೂಸ್ಫುಲ್ ಆಗುತ್ತೆ ಅಂತ. ಹಾಗಾಗಿ ನನಗೆ 2 ಡೆಲಿವರಿ ಮಾಡಿರೋಂಥ ಡಾಕ್ಟರ್, ಅವ್ರು ಗೈನಕಾಲಜಿಸ್ಟ್, ಅವ್ರನ್ನೇ ಕನ್ಸಲ್ಟ್ ಮಾಡಬೇಕು ಇದಕ್ಕೆಲ್ಲ. ಅವ್ರಿಗೆ ಫೋನ್ ಮಾಡಿ ಕೇಳಿದೆ. ಅವ್ರು ಫೋನ್ನಲ್ಲೇ ಹೇಳ್ತಾರೆ ನನಗೆ, ಏನಕ್ಕೆ ಮೊದಲಿಂದ ತುಂಬ ವರ್ಷದಿಂದ ನಾನು ಕ್ಲೋಸ್ ಅವ್ರಿಗೆ. ಹಾಗಾಗಿ ಸೊ ಮೊದಲು ತುಂಬ ಕಡೆ ಹರಡ್ತಿದೆ, ಹೆಣ್ಮಕ್ಳಿಗೂ ಕೊಡಬೇಕು ಗಂಡು ಮಕ್ಳಿಗೂ ಕೊಡಬೇಕು ಅಂತ. ಸೊ ಅದು ತಪ್ಪು. ಓನ್ಲಿ ಫಾರ್ ಗರ್ಲ್ಸ್, ನಾಟ್ ಫಾರ್ ಬಾಯ್ಸ್. ಈಗೆಲ್ಲ ವೀಡಿಯೋದಲ್ಲೂ ಇನ್ಸ್ಟಾಗ್ರಾಮ್ ರೀಲ್ಸಲ್ಲೂ ನೀವು ನೋಡಿರ್ಬೋದು, ಹೆಣ್ಮಕ್ಳಿಗೂ ಕೊಡಬೇಕು ಅಂದರೆ ಚಿಕ್ಕ 12 to 18 ಇಯರ್ಸ್ ಆ ಥರ ಗಂಡು ಮಕ್ಳು ಕೊಡಬೇಕು ಅಂತ ಇದೆ. ಆ ಥರ ಗಂಡು ಮಕ್ಳಿಗೆ ಇದರಲ್ಲಿ ಬರಲ್ಲ. ಸೊ ನಾನು ಫುಲ್ ಇನ್ಫಾರ್ಮೇಷನ್ ಗೈನಕಾಲಜಿಸ್ಟ್, ಅಂದರೆ ನನಗೆ ಡೆಲಿವರಿ ಮಾಡಿರೋ ಡಾಕ್ಟ್ರ್ ಹತ್ರನೇ ಕೇಳಿರೋದು ಇನ್ಫಾರ್ಮೇಷನು. ಬಾಯ್ಸಿಗಿಲ್ಲ, ಓಕೆನಾ, ಓನ್ಲಿ ಗರ್ಲ್ಸಿಗಷ್ಟೇ. ಏಜ್ ಎಷ್ಟು ಅಂದರೆ 12 to 18 ಇಯರ್ಸ್ ಒಳಗಡೆ ಹಾಕಿಸ್ಬೇಕು. ಮೆಚೂರ್ ಆದರೂ ಪರವಾಗಿಲ್ಲ, ಬಿಫೋರ್ ಮೆಚುರಿಟಿ ಆದರೂ ಓಕೆ ಅಂತ ಹೇಳಿದರು. ಸೊ ಅದೇನು ಪ್ರಾಬ್ಲಮ್ ಇಲ್ಲ, ಮೆಚೂರ್ ಆದ್ರೂ ಹಾಕಿಸ್ಬೋದು. ಬಟ್ ಮೇಯ್ನ್ ಏನು ಹೇಳಿದ್ದು ಡಾಕ್ಟರ್ ಅಂದರೆ ಫಾರ್ ಎಕ್ಸ್ಪೋಸ್ ಟು ಸೆಕ್ಸ್, ಸೊ ಅದಕ್ಕೂ ಮುಂಚೆ ಹಾಕಿಸ್ಬೇಕು ಅಂತ ಹೇಳಿರೋದು. ಸೊ ಇದಿಷ್ಟು ನಿಮಗೆ ಗೊತ್ತಾಯಿತು ಅಂತ ಅನಿಸುತ್ತೆ. ಸೊ 12 ಇಯರ್ಸ್ ಆಗಿರಬೇಕು, ಬಿಫೋರ್ 18 ಇಯರ್ಸ್. ಅದರಲ್ಲೂ ಹೇಳಿದ್ನಲ್ಲ, ಬಿಫೋರ್ ಎಕ್ಸ್ಪೋಸ್ ಟು ಸೆಕ್ಸ್, ಅದು HPV ವ್ಯಾಕ್ಸಿನ್ ಹಾಕಿಸ್ಬೇಕು. ಸೊ ಅದು ತುಂಬ ಇಂಪಾರ್ಟೆಂಟು. ಮೆಚೂರ್ ಆದರೂ ಓಕೆ, ಮೆಚುರಿಟಿ ಆಗಿಲ್ಲ ಅಂದ್ರೂ ಓಕೆ. 12 ಇಯರ್ಸ್ ನಿಮ್ಮ ಮಗಳು ಅಟೈನ್ ಆಗಿದ್ದಾರೆ ಆ ಏಜು ಅಂದರೆ 12 ಇಯರ್ಸ್ಗೆ ಹಾಕಿಸ್ಬೋದು. ಇವಾಗ ಯಾರಿಗಾದ್ರೂ 17 ಇಯರ್ಸ್ ಆಗಿದೆ ಇನ್ನೂ ಹಾಕ್ಸಿಲ್ಲ ಅಂದರೆ ಈಗಲೂ ಕೂಡ ಹಾಕಿಸ್ಬೋದು. ಬಟ್ ಬಿಫೋರ್ ಹೇಳಿದ್ನಲ್ಲ, ಆ ಕಂಡೀಷನ್ನು ಮಸ್ಟ್ ಆ್ಯಂಡ್ ಶುಡ್ ಫಾಲೋ ಮಾಡಬೇಕು. ಅದು ಆಫ್ಟರ್ ಈಗ ಹೊಸ್ದಾಗಿ ಮದುವೆ ಆಗೋರು, ಮದುವೆ ಆದಮೇಲೆ ಇಲ್ಲ ಮಕ್ಕಳಾಗಿರೋರಿಗೆ, ನಾನು ಹೇಳಿದ್ನಲ್ಲ ಆ ಕಂಡೀಷನ್ ಏನಾದರೂ ಆಗಿದ್ದರೆ ಸೊ ಅದು ವರ್ಕ್ ಆಗಲ್ಲ ಇಂಜೆಕ್ಷನು. ಸೊ ಇದಿಷ್ಟು ಹೆಣ್ಮಕ್ಳಿಗೆ ಇರೋದು. ಆ್ಯಂಡ್ ನಾನು ಕೇಳಿದೆ, ತುಂಬ ಜನ ಅಂದರೆ ನಾವು ಮಕ್ಕಳಾಗಿರೋರು ಹಾಕಿಸ್ಕೋಬೇಕು, ಮದುವೆ ಆಗಿರೋರು ಹಾಕಿಸ್ಕೋಬೋದಾ ಅಂತ ಈ ಥರ ಎಲ್ಲ ಕಡೆನೂ ವೀಡಿಯೋಸ್ ಹರಿದಾಡ್ತಿದೆ. ನಮಗಿಲ್ಲ, ನಮಗೆ ಯಾವುದೇ ಒಂದು ರೀತಿ ವ್ಯಾಕ್ಸಿನೇಷನು ಇಲ್ಲ, ವುಮೆನ್ಸಿಗಿಲ್ಲ, ಓಕೆನಾ. ಸೊ 12 to 18 ಇಯರ್ಸ್ ಮೆಚೂರಿಟಿ ಮೆಚೂರ್ ಆರ್ ವಿತೌಟ್ ಮೆಚೂರ್ ಹಾಕಿಸ್ಕೋಬೇಕು. ಬಟ್ ಕಂಡೀಷನ್ ಅಪ್ಲೈ, ಅದಂತೂ ಕಂಪಲ್ಸರಿ ಫಾಲೋ ಮಾಡಬೇಕು. ಬಿಫೋರ್ ಎಕ್ಸ್ಪೋಸ್ ಟು ಸೆಕ್ಸ್ HPV ವ್ಯಾಕ್ಸಿನ್ನ ಹಾಕಿಸ್ಕೋಬೇಕಾಗುತ್ತೆ. ಸೊ ಅವ್ರು ಹೇಳ್ತಾರೆ, ಗೈನಕಾಲಜಿಸ್ಟ್ ಒಳ್ಳೆ ಡಾಕ್ಟರು, ಗೈನಕಾಲಜಿಸ್ಟ್ನ ರೆಫರ್ ಮಾಡಿ, ಅವರೇ ಎಷ್ಟು ಡೋಸ್ ಆಗುತ್ತೆ. ನಾನು ಅವೆಲ್ಲ ಏನು ಕೇಳಿಲ್ಲ, ಎಷ್ಟು ಡೋಸು, ಎಷ್ಟಾಗುತ್ತೆ ಕಾಸ್ಟು ಅಂತ. ಲಸಿಕೆಗೆ ಇನ್ನೂ 3.5 ಇಯರ್ಸು, ನನಗೆ ಇನ್ನೂ ಟೈಮ್ ಇದೆ ಅಂತ ನಾನು ಕೇಳಕ್ಕೆ ಹೋಗಲಿಲ್ಲ. ನಾನು ಕೇಳಿದ್ದು ಲಸಿಕೆಗೆ ಪ್ಲಸ್ ನನಗೆ ನಾವು ಕೂಡ ಹಾಕಿಸ್ಕೋಬೇಕಂತ. ನಮಗೆ ಏನೂ ಇಲ್ಲ ಆ ಥರ. ಸೊ ಅದೊಂದು ನಿಮ್ಗೆ ಹೇಳ್ತೀನಿ. ನಿಮಗೆ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಆದಷ್ಟು ಶೇರ್ ಮಾಡಿ. ಈ ವಿಡಿಯೋದಲ್ಲಿ ಸುಮಾರಾಗಿ ಹೇಳಿಬಿಟ್ಟೆ ನಾನು. ಡಿವಾರ್ಮಿಂಗ್ದು ಹೇಳಿದ್ದೀನಿ, HPV ವ್ಯಾಕ್ಸಿನ್ದು ಹೇಳಿದೆ. ಒಂಥರ ಎಲ್ಲರಿಗೂ ಗೊತ್ತಿಲ್ಲ ಇನ್ಫಾರ್ಮೇಷನ್ನು. ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ಫ್ರೆಂಡ್ಸ್ಗೆ, ನಿಮ್ಗೆ ಯಾರ್ಯಾರು ಪರಿಚಯ ಇದ್ದಾರೆ ಎಲ್ಲರಿಗೂ ಸೆಂಡ್ ಮಾಡಿ, ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಈ ಡಾಕ್ಟರ್ ನಾನು ಸುಮಾರು ವರ್ಷದಿಂದ ನೋಡಿದ್ದೀನಿ, ಒಳ್ಳೆ ಫೇಮಸ್ ಡಾಕ್ಟರು. ಹಂಗಾಗಿ ನಾನು ಅವ್ರ ಹತ್ರನೇ ಏನೇ ಬೇಕು ಅಂದ್ರೂ ಇದ್ರ ರಿಲೇಟೆಡ್ ಎಲ್ಲನೂ ನಾನು ಇನ್ಫಾರ್ಮೇಷನ್ ಕೇಳ್ಕೊತೀನಿ. ಐ ಹೋಪ್ ನಿಮಗೆ ಇನ್ಫಾರ್ಮೇಷನ್ ಸಿಕ್ತು ಅಂತ ಅನ್ಕೋತೀನಿ. ಸೊ ತಡ ಮಾಡ್ದಲ್ಲೇ ನಿಮ್ಮ ಮನೇಲಿ ಯಾರಾದರೂ 12 to 18 ಇಯರ್ಸ್ ಒಳಗಡೆ ಆ ಥರ ಹೆಣ್ಮಕ್ಳಿದ್ರೆ ಹೋಗಿ ಹಾಕಿಸಿ, ಓಕೆನಾ. ಆ್ಯಂಡ್ ಇದಿಷ್ಟು ಅಂತ ಹೇಳ್ತಾ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ನಮಸ್ಕಾರ.